ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲುದಾರ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಆಡಳಿತ ನಡೆಸೋದ್ರ ಬದಲು ಈಗ ರೆಸಾರ್ಟ್ ರಾಜಕಾರಣವನ್ನ ಮಾಡ್ತಾ ಇದೆ. ಬಿಜೆಪಿಯಿಂದ ಆಪರೇಷನ್ ಕಮಲ ಭೀತಿಯಲ್ಲಿರುವಂತಹ ಕೈ ಶಾಸಕರು ಈಗ ಬೆಂಗಳೂರಿನ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಇವತ್ತು ಬೆಳಿಗ್ಗೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಾಕಿಂಗ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಬಿಜೆಪಿಯವರು ರೆಸಾರ್ಟ್ಗೆ ಹೋದ್ರು, ನಮ್ಮನ್ನೆಲ್ಲ ಎಳಿತಾ ಇದ್ದಾರೆ ಅಂತ ಹೇಳಿ ಅಂದ ತಕ್ಷಣ ಇವರು ಕೂಡ ರೆಸಾರ್ಟ್ ಮರೆ ಹೋಗಿದ್ದಾರೆ. ಅವರು ರೆಸಾರ್ಟ್ಗೆ ಹೋದಾಗ ಇವರೆಲ್ಲ ಬಾಯಿ ಬಡ್ಕೊಳ್ತಾ ಇದ್ರು. ಏನ್ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇವ್ರಿಗೇನು ಗಮನ ಇಲ್ಲ, ಜನರು ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡುವಂತಹ ಕಾಂಗ್ರೆಸ್ನ ಶಾಸಕರು ಈಗ ಅವರ ಹಾದಿಯನ್ನೇ ಹಿಡ್ಕೊಂಡು ಅವರು ಕೂಡ ರೆಸಾರ್ಟ್ ಅನ್ನ ಸೇರ್ಕೊಂಡಿದ್ದಾರೆ. ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗ್ಗೆ ವಾಕ್ ಮಾಡ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಆದ್ರೆ ಕ್ಷೇತ್ರದ ಜನ ಮಾತ್ರ ಏನ್ ಮಾಡಬೇಕು ಅಂತ ಈ ಶಾಸಕರೇ ಉತ್ತರವನ್ನ ಕೊಡಬೇಕು. ಇನ್ನು ಸುಮಾರು 48ರಿಂದ 50 ಜನ ಶಾಸಕರು ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ರೆ, ಇನ್ನು ವಂಡರ್ಲಾ ರೆಸಾರ್ಟ್ ನಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಇದ್ದಾರೆ ಅನ್ನುವಂತಹ ಮಾಹಿತಿ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮಗದೊಮ್ಮೆ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನ ಕರೀತಾರೆ. ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಭಾಗಿಯಾಗ್ತಾರೆ, ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗ್ತಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ. ನಿನ್ನೆ ಕ್ಲಾಸ್ ತಗೊಂಡಿದ್ದು ಅಷ್ಟೇ ಅಲ್ಲ, ಇವತ್ತು ಕೂಡ ಈ ಶಾಸಕರನ್ನ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ಈಗಲ್ಟನ್ ರೆಸಾರ್ಟ್ ನಿಂದ ನಮ್ಮ ಪ್ರತಿನಿಧಿ ಸುಕೇಶ್ ನಮ್ಮೊಂದಿಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸುಕೇಶ್, ಸದ್ಯಕ್ಕೆ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಏನೆಲ್ಲ ನಡೀತಾ ಇದೆ? ಬೆಳಗ್ಗೆ 11 ಗಂಟೆಗೆ ಮಗದೊಮ್ಮೆ ಮೀಟಿಂಗ್ ಇದೆ ಅನ್ನುವಂತಹ ಮಾಹಿತಿ ಇದೆ, ಏನಿದೆ ಅಪ್ಡೇಟ್ಸ್? ಸಭಾ ಏನು ಇವತ್ತು 11 ಗಂಟೆಗೆ ಕಾಂಗ್ರೆಸ್ ಶಾಸಕರ ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳ ಸಭೆ ನಿಗದಿಯಾಗಿದೆ ಈಗಲ್ಟನ್ ರೆಸಾರ್ಟ್ನಲ್ಲಿ. ಬೆಳಗ್ಗೆನಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯ ಶಾಸಕರುಗಳು ಕೂಡ ಹೊರಗಡೆ ಬಂದಿಲ್ಲ. ಬೆರಳೆಣಿಕೆಯ ಶಾಸಕರುಗಳು ಬೆಳಿಗ್ಗೆ ಎದ್ದು ವಾಕ್ ಬಂದಂಥ ದೃಶ್ಯಾವಳಿಗಳು ಕೂಡ ನಮಗೆ ಕಂಡು ಬಂದಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಈಗ ಶಾಸಕರುಗಳು ರೆಡಿಯಾದ ನಂತರದಲ್ಲಿ 11 ಗಂಟೆ ಸುಮಾರಿಗೆ ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಡಿಕೆ ಶಿವಕುಮಾರ್ ಎಲ್ಲ ನಾಯಕರುಗಳು ಕೂಡ ಈಗಲ್ಟನ್ ರೆಸಾರ್ಟ್ಗೆ ಆಗಮಿಸ್ತಾರೆ. ಇಲ್ಲಿಗೆ ಬಂದ ನಂತರದಲ್ಲಿ ಶಾಸಕರುಗಳ ಜೊತೆಗೆ ಸಭೆಯನ್ನು ಏರ್ಪಡಿಸಲಾಗಿದೆ. ಸಭೆಯ ನಂತರದಲ್ಲಿ ಅನುಮಾನ ಇರುವಂಥ ಶಾಸಕರ ಜೊತೆಗೆ 1-to-1 ಕಾನ್ವರ್ಸೇಷನ್ ಅಂದರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಕುಳಿತು ಸಾಧ್ಯತೆ ಕೂಡ ಇದೆ. ಒಬ್ಬೊಬ್ಬರನ್ನಾಗಿ ಕರೆದು ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ಆಲಿಸಲಿಕ್ಕೆ ತೀರ್ಮಾನ ಮಾಡಿದರೆ, ಅಷ್ಟರೊಳಗಡೆ ಬಿಜೆಪಿ ಶಾಸಕರ ನಡೆ ಏನಾಗಿರುತ್ತೆ, ಗುರ್ಗಾಂವ್ನಿಂದ ಎಲ್ಲರೂ ಕೂಡ ವಾಪಸ್ ಬರ್ತಾರ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ಅವರು ಬಂದಿದ್ದೇ ಹೌದಾದ್ರೆ ಬಹುಶಃ ನಾಳೆ ಬೆಳಿಗ್ಗೆಯ ನಂತರ ಇಲ್ಲಿಂದ ಕಾಂಗ್ರೆಸ್ನ ಶಾಸಕರುಗಳು ತಮ್ಮ ತಮ್ಮ ನಿವಾಸಕ್ಕೆ ವಾಪಸ್ ಹೋಗುವ, ತಮ್ಮ ಕ್ಷೇತ್ರಗಳಿಗೆ ತೆರಳುವಂತ ಸಾಧ್ಯತೆ ಇದೆ. ಸಭಾ ಓಕೆ, ಇನ್ನು ನಿನ್ನೆ ಸಿಎಲ್ಪಿ ಮೀಟಿಂಗ್ಗೆ ಯಾರೆಲ್ಲ ಗೈರಾಗಿದ್ರು ಆ ಶಾಸಕರು ಬರುವಂತಹ ನಿರೀಕ್ಷೆ ಏನಾದ್ರೂ ಇದೆಯಾ? ಇವತ್ತು ಅವರ ಕಥೆ ಏನು ಅಂತ? ಸಭಾ ಏನು ನಿನ್ನೆ ಸಿಎಲ್ಪಿ ಇಂದ ದೂರ ಉಳಿದಂತ 4 ಜನ ಶಾಸಕರೇನಿದ್ದಾರೆ ಅವರನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಕೈಬಿಟ್ಟಂತೆ ಕಾಣಿಸ್ತಾ ಇದೆ. ಒಂದು ಹಂತದಲ್ಲಿ ತೆರೆಮರೆಯಲ್ಲಿ ನಿನ್ನೆಯವರೆಗೂ ಕೂಡ ಪ್ರಯತ್ನ ನಡೆದಿತ್ತು. ಆದ್ರೆ ಬರ್ದೇ ಇರೋದಕ್ಕೆ ಒಂದಿಬ್ಬರು ಶಾಸಕರು ಕಾರಣವನ್ನು ಕೊಟ್ಟಿರೋದು ಸಮಂಜಸವಾದ ಕಾರಣ ಅಲ್ಲ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರುಗಳಿಗೆ ದೃಢವಾಗಿದೆ. ಆದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆಯಿಂದ ಆದಷ್ಟು ಶಾಸಕರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಶಾಸಕರ ಕೈಯಿಂದ ಕಾಂಗ್ರೆಸ್ ನಾಯಕರುಗಳ ಕೈಯಿಂದ ಶಾಸಕರುಗಳು ಬಹುತೇಕ ಕೈತಪ್ಪಿ ಹೋಗಿರುವಂತದ್ದು ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಮುಂದಿನ ಕ್ರಮ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಕಾಂಗ್ರೆಸ್ ನಾಯಕರಲ್ಲಿ ಸ್ಪಷ್ಟತೆ ಇಲ್ಲ. ಆದ್ರೆ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ 4 ಜನ ಶಾಸಕರು ಕೈತಪ್ಪಿದ್ರಿಂದ ಅನ್ನುವಂಥದ್ದು ತಾತ್ಕಾಲಿಕ ಸಮಾಧಾನ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ ಉಳಿದ ಶಾಸಕರು ಕೂಡ ಕೈಬಿಟ್ಟು ಹೋಗೋದ ರೀತಿಯಲ್ಲಿ ತಡೆಯಲಿಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡೋ ಸಾಧ್ಯತೆ ಇದೆ ರೆಸಾರ್ಟ್ ಅಲ್ಲಿ. ಹಾಗಾಗಿ ಅಲ್ಲಿ ಅದಕ್ಕೆ ಒತ್ತು ಕೊಟ್ಟು ಶಾಸಕರನ್ನ ಮನವೊಲಿಸುವ, ಶಾಸಕರ ಸಮಸ್ಯೆ ಆಲಿಸುವಂತ ಕೆಲಸ ಮಾಡ್ತಾರೆ. ಸಭಾ ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.